ಹಾಯ್ ನಮಸ್ತೆ ಎಸ್.ಎಲ್.ಸಿ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಅಭ್ಯಾಸ 5.1ರ ಕೊನೆಯ ಪ್ರಶ್ನೆ, 4ನೇ ಪ್ರಶ್ನೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ? ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೆಯಿರಿ. ಇಲ್ಲಿ ಸುಮಾರು ಸಂಖ್ಯಾ ಪಟ್ಟಿಗಳನ್ನ ನೀಡಿದ್ದಾರೆ. ಅವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿ ಅಂತ ಹೇಳಿ ಕಂಡುಹಿಡಿಬೇಕು. ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಮುಂದಿನ 3 ಪದಗಳನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ಗಮನಿಸಿದಾಗ ಅಲ್ಲಿ ಮೊದಲನೇ ಪದ A1 ಅಂದ್ರೆ 2 ಆಗಿದೆ. A2 ಎರಡನೇ ಪದ 4 ಆಗಿದೆ. A3 ಮೂರನೇ ಪದ 8 ಆಗಿದೆ. ಇದು ಸಮಾಂತರ ಶ್ರೇಣಿ ಹೌದೋ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡ್ಕೋಬೇಕು. ಅಂದ್ರೆ ಎಲ್ಲಾ ಹಂತದಲ್ಲೂ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಸಮನಾಗಿದ್ರೆ ಅಂದ್ರೆ ಎರಡನೇ ಪದದಲ್ಲಿ ಮೊದಲನೇ ಪದ ಕಳೆದಾಗ ಏನ್ ಬರುತ್ತೆ, ಹಾಗೆ ಮೂರನೇ ಪದದಲ್ಲಿ ಎರಡನೇ ಪದವನ್ನ ಕಳೆದಾಗ್ಲೂ ಒಂದೇ ಸಂಖ್ಯೆ ಬಂದ್ರೆ ಅವಾಗ ಈ ಕೊಟ್ಟಿರ್ತಕ್ಕಂಥ ಸಂಖ್ಯಾ ಪಟ್ಟಿ ಸಮಾಂತರ ಶ್ರೇಣಿಯನ್ನ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ A2 ಅಂದ್ರೆ 4, A1 ಅಂದ್ರೆ 2. 4ರಲ್ಲಿ 2 ಹೋದ್ರೆ 2. ಹಾಗೆ A3 ಇದು 8 ಆಗಿದೆ, ಮೈನಸ್ A2 ಅಂತಕ್ಕಂಥದ್ದು 4 ಆಗಿದೆ. 8ರಲ್ಲಿ 4 ಹೋದ್ರೆ ಬರ್ತಕ್ಕಂಥ ಬೆಲೆ 4. ಇಲ್ಲಿ ನೀವು ಗಮನಿಸಿದಾಗ A2 ಅಲ್ಲಿ A1 ಕಳೆದಾಗ ಸಿಗ್ತಕ್ಕಂಥ ಬೆಲೆ A3ಯಲ್ಲಿ A2ನ ಕಳೆದಾಗ ಸಿಗ್ತಕ್ಕಂಥ ಬೆಲೆಗಳು ಸಮನಾಗಿಲ್ಲ. ಹಾಗಾಗಿ 2, 4, 8, 16 ಇದು ಸಮಾಂತರ ಶ್ರೇಣಿ ಉಂಟು ಮಾಡಲ್ಲ. ಸಮಾಂತರ ಶ್ರೇಣಿ ಅಲ್ಲ. ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ನು ಮುಂದಿನ ಪ್ರಶ್ನೆ, ಕೊಟ್ಟಿರ್ತಕ್ಕಂಥ ಪದಗಳನ್ನ ಬರ್ಕೊಳ್ಳೋಣ. A1 ಅಂದ್ರೆ ಮೊದಲನೇ ಪದ 2, A2 ಎರಡನೇ ಪದ 5/2 ಆಗಿದೆ, ಮೂರನೇ ಪದ A3 3 ಆಗಿರುತ್ತೆ. ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡ್ಕೋಬೇಕು. ಅಂದ್ರೆ ಎರಡನೇ ಪದದಲ್ಲಿ ಮೊದಲನೇ ಪದ ಕಳೆಯೋದು 5/2 ಮೈನಸ್ A1 ಅಂದ್ರೆ 2. 5/2 ಮೈನಸ್ 2. ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ 5 ಮೈನಸ್ 4 ಡಿವೈಡೆಡ್ ಬೈ 2 ಅಂದ್ರೆ 2 ಒಂದ್ಲೆ 2, 1 2, 4, 5 ಒಂದ್ಲೆ 5, 2 2 4 ಆಗುತ್ತೆ. 5ರಲ್ಲಿ 4 ಹೋದ್ರೆ 1. 1/2 ಅಂತಕ್ಕಂಥದ್ದು A2 ಅಲ್ಲಿ A1 ಕಳೆದಾಗ ಸಿಕ್ತು. ಹಾಗೆ A3ಯಲ್ಲಿ A1 ಕಳೆದಾಗ ಏನ್ ಸಿಗುತ್ತೆ ಬೆಲೆ ನೋಡೋಣ. ಇಲ್ಲಿ A3 3 ಆಗಿದೆ, ಮೈನಸ್ A2 5/2 ಆಗಿದೆ. 3 ಅಂತಕ್ಕಂಥದ್ದನ್ನ 3/1 ಅಂತ ಬರ್ಕೋಬಹುದು. ಇಲ್ಲಿ ನಾವು ಲಸ ತೆಗೆದಾಗ 2 ಆಗುತ್ತೆ. 1 2 2 1. 3 2 6 ಆಯ್ತು, ಮೈನಸ್ 5 1 5. 6ರಲ್ಲಿ 5 ಹೋದ್ರೆ ಸಿಗ್ತಕ್ಕಂಥ ಬೆಲೆ 1. ಇದರ ಬೆಲೆ 1/2 ಆಯ್ತು. ನೀವು ಗಮನಿಸಬಹುದು A2 ಮೈನಸ್ A1 ಬೆಲೆ 1/2, A3 ಮೈನಸ್ A1 ಬೆಲೆ 1/2. ಹಾಗಾಗಿ ಇಲ್ಲಿ A2 ಮೈನಸ್ A1 ಸಮನಾಗಿದೆ A3 ಮೈನಸ್ A1 ಬೆಲೆಗೆ. ಹೀಗಾಗಿ ಇದೊಂದು ಸಮಾಂತರ ಶ್ರೇಣಿ ಹೌದು. ಅಂದ್ರೆ ಅದನ್ನ ಬರಿಬೇಕಾಗುತ್ತೆ ನಾವಿಲ್ಲಿ 2, 5/2, 3 ಮತ್ತೆ 7/2, ಡ್ಯಾಶ್ ಇದು ಸಮಾಂತರ ಶ್ರೇಣಿಯಾಗಿದೆ. ಸಮಾಂತರ ಶ್ರೇಣಿಯಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆನ ಗಮನಿಸಬಹುದು. ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದು ಅದರ ಮುಂದಿನ 3 ಪದಗಳನ್ನ ಬರೆಯಿರಿ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ನಿಮ್ಗೆ ಗೊತ್ತು 2 ಮತ್ತು ಸಾಮಾನ್ಯ ವ್ಯತ್ಯಾಸ
ಅಂದ್ರೆ A2 ಅಲ್ಲಿ A1 ನ ಕಳೆದಾಗ ಸಿಗ್ತಕ್ಕಂಥ ಬೆಲೆನೂ ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ 1/2 ಆಗಿದೆ. ಹಾಗಾದಲ್ಲಿ ಮುಂದಿನ 3 ಪದಗಳು. ಈಗ ನಮ್ಗೆ ಎಷ್ಟು ಪದಗಳನ್ನ ಕೊಟ್ಟರೆ ಇಲ್ಲಿ 1 2 3 4 ಪದಗಳನ್ನ ಕೊಟ್ಟಿದ್ದಾರೆ ನಮ್ಗೆ. 5ನೇ ಪದ, 6ನೇ ಪದ ಮತ್ತು 7ನೇ ಪದ, ಮುಂದಿನ 3 ಪದಗಳನ್ನ ನಾವಿಲ್ಲಿ ಕಂಡುಹಿಡಿಬೇಕು. 5ನೇ ಪದದ ಸಾಮಾನ್ಯ ರೂಪ ಏನಾಗಿರುತ್ತಂದ್ರೆ A ಪ್ಲಸ್ 4D. 6ನೇ ಪದದ ಸಾಮಾನ್ಯ ರೂಪ A ಪ್ಲಸ್ 5D. 7ನೇ ಪದದ ಸಾಮಾನ್ಯ ರೂಪ A ಪ್ಲಸ್ 6D ಆಗಿರ್ತದ. ಓಕೆ, ಇವಾಗ 5ನೇ ಪದ. ಇಲ್ಲಿ ಇದರ ಸಾಮಾನ್ಯ ರೂಪ A ಪ್ಲಸ್ 4D ಅಲ್ಲಿ A ನ ಮತ್ತು D ನ ಬೆಲೆಯನ್ನ ತುಂಬಿದಾಗ ನಮ್ಗೆ ಏನ್ ಸಿಗುತ್ತೆ ನೋಡೋಣ. A ಅಂದ್ರೆ 2 ಪ್ಲಸ್ 4 ಇಂಟು D ಅಂದ್ರೆ 1/2. 2 1 2 2 4. ಇಲ್ಲಿ ಸಿಗ್ತಕ್ಕಂಥ ಬೆಲೆ 2 ಪ್ಲಸ್ 2 1 2 ಇಸ್ ಈಕ್ವಲ್ ಟು 4. ಇನ್ನು 6ನೇ ಪದ, ಇದರ ಸಾಮಾನ್ಯ ರೂಪ A ಪ್ಲಸ್ 5D. ಸೊ ಇಲ್ಲಿ A ಮತ್ತು D ಬೆಲೆಯನ್ನು ಹಾಕಿದಾಗ ಏನ್ ಸಿಗುತ್ತೆ 2 ಪ್ಲಸ್ 5 ಇಂಟು 1/2 ಇಸ್ ಈಕ್ವಲ್ ಟು 2 ಪ್ಲಸ್ 5/2 ಆಯ್ತು. ಸೊ LCM ತೆಗೆದಾಗ 2 ಆಗುತ್ತೆ. ಸೊ 1 2 2 1 2 4 ಪ್ಲಸ್ 5 1 5 5 4 9/2. ಇನ್ನು 7ನೇ ಪದ A ಪ್ಲಸ್ 6D ಇದರ ಸಾಮಾನ್ಯ ರೂಪ ಆಗಿದೆ. ಅಂದ್ರೆ A ಪ್ಲಸ್ 6 ಇಂಟು 1/2. 2 1 2 3 ಇಲ್ಲಿ ಉಳಿತಕ್ಕಂಥದ್ದು 2 ಪ್ಲಸ್ 3 ಆಯ್ತು. 2 ಪ್ಲಸ್ 3 5. ಸೊ ಮುಂದಿನ 3 ಪದಗಳು ಯಾವುವು ಅಂತಂದ್ರೆ ಇಲ್ಲಿ ಬರೀತೀನಿ. ಮುಂದಿನ 3 ಪದಗಳು ಯಾವುವು ಅಂತಂದ್ರೆ ಅದು 1/2, 4 ಮತ್ತೆ ಕ್ಷಮಿಸಿ 4, 9/2 ಮತ್ತೆ 5 ಅಂತಕ್ಕಂಥದ್ದು ಮುಂದಿನ 3 ಪದಗಳಾಗಿವೆ. ಇದಿಷ್ಟು 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂಗಾಯ್ತು. ಇನ್ನು 3ನೇ ಪ್ರಶ್ನೆ. ಆ 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೊದಲನೇ ಪದ A1 ಮೈನಸ್ 1.2, 2ನೇ ಪದ A2 ಮೈನಸ್ 3.2, 3ನೇ ಪದ ಮೈನಸ್ 5.2 ಆಗಿದೆ. ಸೊ ಇಲ್ಲಿ A2 ಮೈನಸ್ A1 ಮಾಡಿದಾಗ ಏನ್ ಸಿಗುತ್ತೆ, ಮೈನಸ್ 3.2ರಲ್ಲಿ ಮೈನಸ್ ಆಫ್ ಮೈನಸ್ 1.2 ಕಳೆದಾಗ ಏನ್ ಸಿಗುತ್ತೆ. ಸಿಂಪ್ಲಿಫೈ ಮಾಡೋಣ. ಮೈನಸ್ 3.2 ಮೈನಸ್ ಇಂಟು ಮೈನಸ್ ಪ್ಲಸ್ 1.2. ಮೈನಸ್ 3.2ರಲ್ಲಿ ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಸಿಗ್ತಕ್ಕಂಥ ಬೆಲೆ ಮೈನಸ್ 2. ಹಾಗೆ A3 ಮೈನಸ್ A2 ಮಾಡಿದಾಗ A3 ಮೈನಸ್ 5.2 ಮೈನಸ್ ಆಫ್ 2ನೇ ಪದ ಮೈನಸ್ 3.2 ಮೈನಸ್ 5.2 ಹಂಗೆ ಬರ್ಕೊಂತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ 3.2. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಮೈನಸ್ 2. ಅಂದ್ರೆ A2 ಮೈನಸ್ A1 ಮತ್ತು A3 ಮೈನಸ್ A2 ಎರಡು ಬೆಲೆಗಳು ಒಂದೇ ಆಗಿದೆ. ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರೋದ್ರಿಂದ ಅಂದ್ರೆ A2 ಮೈನಸ್ A1 is equal to A3 ಮೈನಸ್ A2 is equals to ಮೈನಸ್ 2 ಆಗಿರೋದ್ರಿಂದ ಈ ಸಮಾಂತರ ಶ್ರೇಣಿ ಅಂದ್ರೆ ಮೈನಸ್ 1.2 ಮೈನಸ್ 3.2 ಮೈನಸ್ 5.2 ಮೈನಸ್ 7.2 ಡ್ಯಾಶ್ ಡ್ಯಾಶ್ ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ. ಓಕೆ, ಸೊ ಸಮಾಂತರ ಶ್ರೇಣಿಯಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನ ಬರಿಬೇಕು. ಸೊ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಮೈನಸ್ 1.2, ಸಾಮಾನ್ಯ ವ್ಯತ್ಯಾಸ D ಏನಾಗಿದೆ ಮೈನಸ್ 2 ಆಗಿದೆ. ಮುಂದಿನ 3 ಪದಗಳು ನಿಮ್ಗೆ ಗೊತ್ತು, ಇಲ್ಲಿ ಒಟ್ಟು 4 ಪದಗಳನ್ನು ಕೊಟ್ಟಿದ್ದಾರೆ. ಸೊ 5ನೇ ಪದ 6ನೇ ಪದ ಮತ್ತು 7ನೇ ಪದವನ್ನ ಕಂಡುಹಿಡ್ಕೋಬೇಕು. 5ನೇ ಪದದ ಸಾಮಾನ್ಯ ರೂಪ A ಪ್ಲಸ್ 4D, 6ನೇ ಪದದ ಸಾಮಾನ್ಯ ರೂಪ A ಪ್ಲಸ್ 5D, ಹಾಗೆ 7ನೇ ಪದದ ಸಾಮಾನ್ಯ ರೂಪ A ಪ್ಲಸ್ 6D. ಇಲ್ಲಿ
ಎ ಅಂತ ಅಂದ್ರೆ -1.2 ಪ್ಲಸ್ 4 ಇಂಟು ಡಿ ಅಂದ್ರೆ -2 ಆಯ್ತು. -1.2 ಪ್ಲಸ್ ಇಂಟು ಮೈನಸ್ ಮೈನಸ್ 4 8. ಸೊ -1.2 -8 ಎಷ್ಟಾಯ್ತಂದ್ರೆ -9.2 ಆಯ್ತು. ನೆಕ್ಸ್ಟ್ 6ನೇ ಪದ, ಇಲ್ಲಿ -1.2 ಪ್ಲಸ್ 5 ಇಂಟು -2 ಆಯ್ತು. ಸಿಂಪ್ಲಿಫೈ ಮಾಡಿದಾಗ -1.2 ಪ್ಲಸ್ ಇಂಟು ಮೈನಸ್ 5 10. -1.2 -10 ಸೇರಿಸಿದ್ರೆ ನಮಗೆ ಸಿಗ್ತಕ್ಕಂಥ ಬೆಲೆ -11.2. ಇನ್ನು 7ನೇ ಪದ, ಇದರ ಸಾಮಾನ್ಯ ರೂಪ a+6d. -1.2 ಪ್ಲಸ್ 6 ಇಂಟು -2 ಇಸ್ ಈಕ್ವಲ್ ಟು -1.2 ಪ್ಲಸ್ ಇಂಟು ಮೈನಸ್ 6 12. -1.2 -12 ಒಂದು ಸಂಖ್ಯೆಗೆ ಒಂದೇ ಚಿಹ್ನೆ ಇದ್ದಾಗ ಸಂಖ್ಯೆಗಳನ್ನ ನಾವು ಕೂಡಿಸಿ ಅದೇ ಚಿಹ್ನೆಯನ್ನ ಹಾಕ್ಬೋದು. ಇದರ ಬೆಲೆ ಎಷ್ಟಾಯ್ತು? -1.2 -12 -13.2. ಸೊ ಹೀಗೆ ಇದರ ಮುಂದಿನ ಮುಂದಿನ 3 ಪದಗಳು ಯಾವಂತಂದ್ರೆ ಅವು -9.2 -11.2 ಮತ್ತೆ -13.2. ಈ ಪರಿಹಾರ 3ನೇ ಪ್ರಶ್ನೆಗೆ ಸಂಬಂಧಪಟ್ಟದ್ದಾಗಿದೆ. ಇನ್ನು 4ನೇ ಪ್ರಶ್ನೆ. ಆ 4ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೊದಲನೇ ಪದ a1 -10 ಆಗಿದೆ. 2ನೇ ಪದ -6 ಆಗಿದೆ. 3ನೇ ಪದ -2 ಆಗಿದೆ. a2 a1 ಮಾಡಿದಾಗ ಸಿಗ್ತಕ್ಕಂಥ ಬೆಲೆ ಏನು? -6 -10 ಆಯ್ತು. ಸಿಂಪ್ಲಿಫೈ ಮಾಡಿದಾಗ -6 ಇಂಟು ಮೈನಸ್ ಪ್ಲಸ್ 10 ಆಯ್ತು. ಸೊ 10ರಲ್ಲಿ 6 ಹೋದ್ರೆ 4. ಹಾಗೆ a3 ಯಲ್ಲಿ a2 ಅನ್ನು ಕಳೆದಾಗ ಸೊ -2 -6. ಸೊ ಸಿಂಪ್ಲಿಫೈ ಮಾಡಿದಾಗ -2 ಇಂಟು ಮೈನಸ್ ಪ್ಲಸ್ 6. 6ರಲ್ಲಿ 2 ಹೋದ್ರೆ 4. ಸೊ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಅಂದ್ರೆ a2 a1 is equal to a3 a2. ಇದೇನಪ್ಪ ಅಂದ್ರೆ ಸಾಮಾನ್ಯ ವ್ಯತ್ಯಾಸ D ಏನಾಗಿದೆ? ಸಮನಾಗಿದೆ. ಇಲ್ಲಿ ಆಕ್ಚುಲಿ 4 ಅಂತದ್ದು ಆಗಿದೆ. ಸೊ ಹಾಗಾಗಿ -10 -6 -2 ಡ್ಯಾಶ್ ಇದೊಂದು ಸಮಾಂತರ ಶ್ರೇಣಿ. ಸೊ ಸಮಾಂತರ ಶ್ರೇಣಿಯಾದಲ್ಲಿ ಮುಂದಿನ 3 ಪದಗಳನ್ನ ಕಂಡುಹಿಡಬೇಕು. ಇಲ್ಲಿ ಮೊದಲನೇ ಪದ -10 ಆಯ್ತು. ಇನ್ನು ಸಾಮಾನ್ಯ ವ್ಯತ್ಯಾಸ D 4 ಆಗಿದೆ. ಮುಂದಿನ 3 ಪದಗಳು ಅಂದ್ರೆ ಇಲ್ಲಿ a5 a6 a7. a5 ಅಂದ್ರೆ a ಪ್ಲಸ್ 4d, a6 ಅಂದ್ರೆ a ಪ್ಲಸ್ 5d, a7 ಅಂದ್ರೆ a ಪ್ಲಸ್ 6d. ಸೊ a ಪ್ಲಸ್ 4d. ಸೊ a ಪ್ಲಸ್ 4d ಅಂತಂದ್ರೆ ಇಲ್ಲಿ a ಅಂದ್ರೆ -10 ಪ್ಲಸ್ 4 ಇಂಟು d ಅಂದ್ರೆ 4 ಇಸ್ ಈಕ್ವಲ್ಸ್ ಟು -10 ಪ್ಲಸ್ 4 16. ಸೊ 16ರಲ್ಲಿ 10 ಹೋದ್ರೆ ನಮಗೆ ಸಿಗ್ತಕ್ಕಂಥ ಬೆಲೆ 6. ಇನ್ನು 6ನೇ ಪದ, ಸೊ ಅದರ ಸಾಮಾನ್ಯ ರೂಪ a+5d. ಬೆಲೆಯನ್ನ ಆದೇಶಿಸಿದಾಗ ಸಿಗ್ತಕ್ಕಂಥ ಬೆಲೆ ಏನಾಗುತ್ತೆ ನೋಡೋಣ. -10 ಪ್ಲಸ್ 5 ಇಂಟು d ಆದ್ರೆ 4. -10 ಪ್ಲಸ್ 5 4 20. 20ರಲ್ಲಿ 10 ಹೋದ್ರೆ ಸಿಗ್ತಕ್ಕಂಥ ಬೆಲೆ ನಮಗೆ 16. 10. ಇನ್ನು 7ನೇ ಪದ, ಇಲ್ಲಿ ಇದರ ಸಾಮಾನ್ಯ ರೂಪ a+6d. -10 ಪ್ಲಸ್ 6 ಇಂಟು d ಅಂದ್ರೆ 4. -10 ಪ್ಲಸ್ 6 4 24. 24ರಲ್ಲಿ 10 ಕಳೆದಾಗ ಸಿಗ್ತಕ್ಕಂಥ ಬೆಲೆ 14. ದೇರ್ಫೋರ್ ಮುಂದಿನ
3 ಪದಗಳು ಯಾವುವು ಅಂತಂದ್ರೆ ಅವು ಒಂದು 6, 10 ಮತ್ತೆ 14. ಇನ್ನು ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ. 5ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೊದಲನೇ ಪದ A1 3 ಆಗಿದೆ. ಎರಡನೇ ಪದ A2 3 ಪ್ಲಸ್ ರೂಟ್ 2 ಆಗಿದೆ. ಮೂರನೇ ಪದ 3 ಪ್ಲಸ್ 2 ರೂಟ್ 2 ಆಗಿದೆ. ಇಲ್ಲಿನೂ ಸಹಿತ ನಾವು A2 ಅಲ್ಲಿ A1 ಅನ್ನು ಕಳೆದಾಗ ಏನ್ ಸಿಗುತ್ತೆ ನೋಡೋಣ. A2 ಅಂದ್ರೆ 3 ಪ್ಲಸ್ ರೂಟ್ 2 ಮೈನಸ್ A1 ಅಂದ್ರೆ 3. ಇಲ್ಲಿ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆದ್ರೆ ಉಳಿತಕ್ಕಂತ ಬೆಲೆ ರೂಟ್ 2. A3 ಮೈನಸ್ A1 ಮಾಡಿದಾಗ ಏನ್ ಸಿಗುತ್ತೆ 3 ಪ್ಲಸ್ 2 ರೂಟ್ 2 ಮೈನಸ್ ಇಲ್ಲಿ 2 ಪದಗಳಿರೋದ್ರಿಂದ ನಾವು ಬ್ರಾಕೆಟ್ ಅನ್ನ ಹಾಕಿ 3 ಪ್ಲಸ್ ರೂಟ್ 2 ಅಂದ್ರೆ A1 ಅಂದ್ರೆ 3 ಪ್ಲಸ್ ರೂಟ್ 2 ಆಗಿದೆ. ಸೊ ಸಿಂಪ್ಲಿಫೈ ಮಾಡೋಣ. 3 ಪ್ಲಸ್ 2 ರೂಟ್ 2 ಮೈನಸ್ ಇಂಟು ಪ್ಲಸ್ ಮೈನಸ್ 3 ಮೈನಸ್ ಇಂಟು ಪ್ಲಸ್ ಮೈನಸ್ ರೂಟ್ 2. ಇಲ್ಲಿ ಸಹಿತ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಯ್ತು. ಇಲ್ಲಿ 2 ರೂಟ್ 2 ಇದೆ, ಇಲ್ಲಿ 1 ರೂಟ್ 2 ಇದೆ. 2 ರೂಟ್ 2 ಅಲ್ಲಿ 1 ರೂಟ್ ಕಳೆದಾಗ ಸಿಗ್ತಕ್ಕಂಥ ಬೆಲೆ ನಮಗೆ ರೂಟ್ 2. ಇಲ್ಲಿ ಗಮನಿಸಬಹುದು ಸಾಮಾನ್ಯ ವ್ಯತ್ಯಾಸ ಎರಡರಲ್ಲೂ ಒಂದೇ ಆಗಿದೆ. ಸೊ ಹಾಗಾಗಿ ಡಿ ಬೆಲೆ A2 ಮೈನಸ್ A1 ಸಮನಾಗಿದೆ A3 ಮೈನಸ್ A1 ಗೆ. ಸೊ ಇದರ ಬೆಲೆ ರೂಟ್ 2. ಓಕೆ, ಸೊ ಹಾಗಾಗಿ ಈ ಸಮಾಂತರ ಶ್ರೇಣಿ 3, 3 ಪ್ಲಸ್ ರೂಟ್ 2, 3 ಪ್ಲಸ್ 2 ರೂಟ್ 2 ಡ್ಯಾಶ್ 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 ಇದು ಸಮಾಂತರ ಶ್ರೇಣಿ ಆಗಿದೆ. ಸಮಾಂತರ ಶ್ರೇಣಿ ಆಗಿದೆ. ಸಮಾಂತರ ಶ್ರೇಣಿಯಲ್ಲಿ ಮುಂದಿನ 3 ಪದಗಳು. ಇಲ್ಲಿ ಮೊದಲನೇ ಪದ 3, ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಆಲ್ರೆಡಿ ಕಂಡುಹಿಡಿದಿದ್ದೀವಿ, ಅದು ರೂಟ್ 2. ಮುಂದಿನ 3 ಪದಗಳು ಅಂತಂದ್ರೆ ಇಲ್ಲಿ A5, A6, A7. ಸಾಮಾನ್ಯ ರೂಪಗಳನ್ನ ಬರ್ಕೊಂತೀವಿ. A ಪ್ಲಸ್ 4D, A ಪ್ಲಸ್ 5D, A ಪ್ಲಸ್ 6D is equal to A ಅಂದ್ರೆ 3 ಪ್ಲಸ್ 4 ಇಂಟು ಡಿ ಅಂದ್ರೆ ರೂಟ್ 2. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ಸಿಗ್ತಕ್ಕಂಥ ಬೆಲೆ 3 ಪ್ಲಸ್ 4 ರೂಟ್ 2. ಇನ್ನು A6 ಅಂದ್ರೆ 6ನೇ ಪದ 3 ಪ್ಲಸ್ 5 ಇಂಟು ರೂಟ್ 2. ಸೊ ಇದ್ರ ಬೆಲೆ ಏನಾಗಿರುತ್ತೆ 3 ಪ್ಲಸ್ 5 ರೂಟ್ 2. ಹಾಗೆ 7ನೇ ಪದ A ಪ್ಲಸ್ 6D ಅಂದ್ರೆ 3 ಪ್ಲಸ್ 6 ಇಂಟು ರೂಟ್ 2. ಸೊ ಇದ್ರ ಬೆಲೆ 3 ಪ್ಲಸ್ 6 ರೂಟ್ 2. ದೇರ್ಫೋರ್ ಮುಂದಿನ 3 ಪದಗಳು ಯಾವುವು ಅಂತಂದ್ರೆ ಇಲ್ಲಿ ಒಂದು 3 ಪ್ಲಸ್ 4 ರೂಟ್ 2, 3 ಪ್ಲಸ್ 5 ರೂಟ್ 2 ಮತ್ತೆ 3 ಪ್ಲಸ್ 6 ರೂಟ್ 2 ಆಗಿದೆ. ಇದಿಷ್ಟು 5ನೇ ಪ್ರಶ್ನೆಗೆ ಸಂಬಂಧಪಟ್ಟಿದ್ದಾದ್ರೆ. ಇನ್ನು ಮುಂದಿನದಾಗಿ 6ನೇ ಪ್ರಶ್ನೆ. 6ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೊದಲನೇ ಪದ A1 0.2 ಆಗಿದೆ. ಎರಡನೇ ಪದ 0.22 ಆಗಿದೆ. ಮೂರನೇ ಪದ 0.222 ಆಗಿದೆ. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಎಕ್ಸ್ಪ್ರೆಷನ್ A2 ಮೈನಸ್ A1 ಅಂದ್ರೆ 0.22ರಲ್ಲಿ 0.2 ಅನ್ನ ಕಳೆದಾಗ ಸಿಗ್ತಕ್ಕಂಥ ಬೆಲೆ ಏನು. ಇಲ್ಲಿ ನಮಗೆ 0.22ರಲ್ಲಿ 0.2 ಅನ್ನ ಕಳೆದಾಗ ಸಿಗ್ತಕ್ಕಂಥ ಬೆಲೆ 0.02. ಹಾಗೆ A3ಯಲ್ಲಿ A2 ಅನ್ನ ಕಳೆದಾಗ 0.222ರಲ್ಲಿ A2 0.22 ಅನ್ನ ಕಳೆದಾಗ ನಮಗೆ ಸಿಗ್ತಕ್ಕಂಥ ಬೆಲೆ 0.002. ಇಲ್ಲಿ ಗಮನಿಸಬಹುದು A2 ಮೈನಸ್ A1 ಮತ್ತು A3 ಮೈನಸ್ A2 ಈ ಬೆಲೆಗಳು ಒಂದೇ ಆಗಿಲ್ಲ.
ಅಂದ್ರೆ A2 ಮೈನಸ್ A1 ಈಸ್ ನಾಟ್ ಈಕ್ವಲ್ ಟು ಸಮನಾಗಿಲ್ಲ. ಅಂದ್ರೆ A3 ಮೈನಸ್ A2. A2 ಮೈನಸ್ A1 is not equal to A3 ಮೈನಸ್ A2. ಹಾಗಾಗಿ therefore 0.22, 0.22, 0.22 ಡ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಣಿ ಅಲ್ಲ. ಸಮಾಂತರ ಶ್ರೇಣಿ ಅಲ್ಲ. ಇನ್ನು 7ನೇ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಮೊದಲನೇ ಪದ 0, ಎರಡನೇ ಪದ -4, ಮೂರನೇ ಪದ -8 ಆಗಿದೆ. ಇಲ್ಲಿ A2 ಮೈನಸ್ A1 ಮಾಡಿದಾಗ ಏನ್ ಬೆಲೆ ಸಿಗುತ್ತೆ ನೋಡೋಣ. ಅಂದ್ರೆ -4 ಮೈನಸ್ 0. ಸೊ -4ರಲ್ಲಿ 0 ಹೋದಾಗ ಅಂದ್ರೆ ಅದ್ರ ಬೆಲೆ -4 ಆಗುತ್ತೆ. ಹಾಗೆ A3ಯಲ್ಲಿ A2 ಅನ್ನ ಕಳೆದಾಗ ಸಿಗ್ತಕ್ಕಂಥ ಬೆಲೆ ಏನು? A3 ಮೈನಸ್ A2, A2 -4 ಇದೆ. ಸೊ -8 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಯ್ತು. ಸೊ -8ರಲ್ಲಿ +4 ಇದನ್ನ ಸಂಕ್ಷೇಪಿಸಿದಾಗ ಸಿಗ್ತಕ್ಕಂಥ ಬೆಲೆ -4. ಸಾಮಾನ್ಯ ವ್ಯತ್ಯಾಸ ಎರಡರಲ್ಲೂ ಒಂದೇ ಆಗಿದೆ, ಅಂದ್ರೆ -4 ಆಗಿದೆ. ಅಂದ್ರೆ A2 ಮೈನಸ್ A1 is equal to A3 ಮೈನಸ್ A2 is equal to ಒಂದೇ ಆಗಿರ್ತಕ್ಕಂಥ ಬೆಲೆ -4. ಇದು ಏನಾಗಿದೆ? ಸಾಮಾನ್ಯ ವ್ಯತ್ಯಾಸ D ಆಗಿದೆ. ಸೊ ಹಾಗಾಗಿ ಇಲ್ಲಿ 0, -4, -8, -12 ಡ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಣಿ. ಇದೊಂದು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿಯಲ್ಲಿ ಮುಂದಿನ 3 ಪದಗಳು. ಮೊದಲನೇ ಪದ A 0, ಸಾಮಾನ್ಯ ವ್ಯತ್ಯಾಸ D -4. ಮುಂದಿನ 3 ಪದಗಳು ಅಂದ್ರೆ ಇಲ್ಲಿ 5ನೇ ಪದ, 6ನೇ ಪದ ಮತ್ತು 7ನೇ ಪದ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. A plus 4D ಅಂತಕ್ಕಂಥದ್ದು 5ನೇ ಪದದ ಸಾಮಾನ್ಯ ರೂಪ, A plus 5D ಅಂತಕ್ಕಂಥದ್ದು 6ನೇ ಪದದ ಸಾಮಾನ್ಯ ರೂಪ, A plus 6D ಅಂತಕ್ಕಂಥದ್ದು 7ನೇ ಪದದ ಸಾಮಾನ್ಯ ರೂಪ. ಇಲ್ಲಿ 5ನೇ ಪದ A ಬೆಲೆ 0 ಪ್ಲಸ್ 4 ಇಂಟು D ಬೆಲೆ -4. ಸೊ 0 ಪ್ಲಸ್ ಇಂಟು ಮೈನಸ್ 4 4 16. ಸೊ ಇಲ್ಲಿ ನಮಗೆ ಸಿಗ್ತಕ್ಕಂಥ ಬೆಲೆ -16. ಇನ್ನು 6ನೇ ಪದ ಇಲ್ಲಿ A ಬೆಲೆ 0 ಪ್ಲಸ್ 5 ಇಂಟು -4. ಸೊ 0 ಮೈನಸ್ 5 4 20 ಸಿಗ್ತಕ್ಕಂಥ ಬೆಲೆ -20. ಇನ್ನು ಇಲ್ಲಿ 0 ಪ್ಲಸ್ 6 ಇಂಟು -4. 0 ಮೈನಸ್ 6 4 24 ಸಿಗ್ತಕ್ಕಂಥ ಬೆಲೆ -24. therefore ಮುಂದಿನ 3 ಪದಗಳು ಈ ಸಮಾಂತರ ಶ್ರೇಣಿಯಲ್ಲಿ ಯಾವುವಾಗಿವೆ ಅಂದ್ರೆ ಒಂದು -16, -20 ಮತ್ತೆ -24. ಇದಿಷ್ಟು 7ನೇ ಪ್ರಶ್ನೆಗೆ ಸಂಬಂಧಪಟ್ಟಂತ ಪರಿಹಾರ. ಇನ್ನು 8ನೇ ಪ್ರಶ್ನೆ. 8ನೇ ಪ್ರಶ್ನೆಯಲ್ಲಿ ಮೊದಲನೇ ಪದ A1 -1/2, ಎರಡನೇ ಪದ ಅದು ಸಹಿತ -1/2, ಮೂರನೇ ಪದ ಅದನ್ನು -1/2 ಆಗಿದೆ. ಸೊ A2 ಅಲ್ಲಿ A1 ಅನ್ನ ಕಳೆದಾಗ ಏನ್ ಸಿಗುತ್ತೆ? -1/2 ಮೈನಸ್ ಆಫ್ -1/2. -1/2 ಹಂಗೆ ಬರ್ಕೊಂತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಆಯ್ತು. -1/2 ಪ್ಲಸ್ 1/2 ಕ್ಯಾನ್ಸಲ್ ಆದ್ರೆ ಉಳಿತಕ್ಕಂಥ ಬೆಲೆ 0. ಹಾಗೆ A3 ಅಲ್ಲಿ A2 ನ ಕಳೆದಾಗ ಏನ್ ಸಿಗುತ್ತೆ? ಇಲ್ಲಿನೂ ನಮ್ಗೆ ಅದೇ ಬೆಲೆ ಸಿಗ್ತಕ್ಕಂಥದ್ದನ್ನ ಕಾಣ್ತೀವಿ. -1/2 ಮೈನಸ್ ಆಫ್ -1/2, -1/2 ಮೈನಸ್ ಇಂಟು ಮೈನಸ್ ಪ್ಲಸ್ 1/2, -1/2 ಪ್ಲಸ್ 1/2 ಕ್ಯಾನ್ಸಲ್, ಉಳಿತಕ್ಕಂಥ ಬೆಲೆ 0. ಸೊ D ಬೆಲೆ ಇಲ್ಲಿ A2 ಮೈನಸ್ A1 ಕಳೆದಾಗ ಏನ್ ಸಿಕ್ಕಿತ್ತೋ
A3 ಮೈನಸ್ A2 ಕಳೆದಾಗೂ ಸಿಗ್ತಕ್ಕಂಥ ಬೆಲೆ ಸಮನಾಗಿದೆ, ಅದು 0 ಆಗಿದೆ. ಹಾಗಾಗಿ ಈ ಒಂದು ಸಮಾಂತರ ಶ್ರೇಣಿ ಅಂದ್ರೆ -1/2 -1/2 -1/2 ಇದೊಂದು ಸಮಾಂತರ ಶ್ರೇಣಿಯಾಗಿದೆ. ಸಮಾಂತರ ಶ್ರೇಣಿಯಾಗಿದೆ. ಸಮಾಂತರ ಶ್ರೇಣಿಯಾದಲ್ಲಿ ಮುಂದಿನ 3 ಪದಗಳು. ಇಲ್ಲಿ ಮೊದಲನೇ ಪದ -1/2, ಡಿ ಬೆಲೆ 0. ಮುಂದಿನ 3 ಪದಗಳು ಇದನ್ನ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ಮುಂದಿನ 3 ಪದಗಳನ್ನ ನಾವು ಈಸಿಯಾಗಿ ಹೇಳ್ಬೋದು. ಮೊದಲನೇ ಪದನು -1/2, ಎರಡನೇ ಪದನು -1/2, ಮೂರನೇ ಪದನು -1/2. ಹಾಗಾಗಿ ಈ ಸಮಾಂತರ ಶ್ರೇಣಿಯ ಪ್ರತಿ ಪದಗಳು -1/2 ಆಗಿರ್ತವೆ. ಸೊ -1/2 -1/2 ಮತ್ತೆ -1/2. ಇದಿಷ್ಟು 8ನೇ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರ. ಇನ್ನು 9ನೇ ಪ್ರಶ್ನೆ. ಇಲ್ಲಿ ಮೊದಲನೇ ಪದ A1 1 ಆಗಿದೆ, ಎರಡನೇ ಪದ A2 3 ಆಗಿದೆ, ಮೂರನೇ ಪದ A3 9 ಆಗಿದೆ. A2 ಅಲ್ಲಿ A1 ಕಳೆದಾಗ ಏನ್ ಸಿಗುತ್ತೆ ಅಂದ್ರೆ 3ರಲ್ಲಿ 1 ಕಳೆದಾಗ ಸಿಗ್ತಕ್ಕಂಥ ಬೆಲೆ 2. A3 ಯಲ್ಲಿ A2 ಕಳೆದಾಗ A3 ಅನ್ನೋ ಪದ 9 ಮೈನಸ್ A2 ಅಂತಕ್ಕಂಥದ್ದು 3. 9ರಲ್ಲಿ 3 ಹೋದ್ರೆ ಸಿಗ್ತಕ್ಕಂಥ ಬೆಲೆ 6. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸಮನಾಗಿಲ್ಲ. ಅಂದ್ರೆ A2 ಮೈನಸ್ A1 ಮತ್ತು A3 ಮೈನಸ್ A2 ನ ಬೆಲೆ ಸಮನಾಗಿಲ್ಲ. ಹಾಗಾಗಿ 1 3 9 27 ಡ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಣಿ ಅಲ್ಲ. ಓಕೆ, ಇನ್ನು ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. 10ನೇ ಪ್ರಶ್ನೆಯಲ್ಲಿ ಮೊದಲನೇ ಪದ A ಅಂತಕ್ಕಂಥದ್ದು A ಆಗಿದೆ, ಎರಡನೇ ಪದ A2 ಅಂತಕ್ಕಂಥದ್ದು 2A ಆಗಿದೆ, ಮೂರನೇ ಪದ A3 ಅಂತಕ್ಕಂಥದ್ದು 3A ಆಗಿದೆ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ನೋಡೋಣ. A2 ಮೈನಸ್ A1 ಅಂದ್ರೆ 2A ಮೈನಸ್ A, 2Aದಲ್ಲಿ 1A ಹೋದ್ರೆ ಸಿಗ್ತಕ್ಕಂಥ ಬೆಲೆ A. ಹಾಗೆ ಮೂರನೇ ಪದದಲ್ಲಿ ಎರಡನೇ ಪದವನ್ನ ಕಳೆದಾಗ ಮೂರನೇ ಪದ 3A, ಎರಡನೇ ಪದ 2A, 3Aದಲ್ಲಿ 2A ಕಳೆದಾಗ ಸಿಗ್ತಕ್ಕಂಥ ಬೆಲೆ A. ಸೊ ಸಾಮಾನ್ಯ ವ್ಯತ್ಯಾಸ 1 ಆಗಿದೆ. ಅಂದ್ರೆ ಡಿ ಬೆಲೆ ಸಮನಾಗಿದೆ A2 ಮೈನಸ್ A1 ಮತ್ತು A3 ಮೈನಸ್ A2, ಅದು A ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ A 2A 3A 4A ಡ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಣಿ ಆಗಿದೆ. ಇದೊಂದು ಸಮಾಂತರ ಶ್ರೇಣಿ ಹೌದು. ಹಾಗಾದ್ರೆ ಇದರ ಮುಂದಿನ 3 ಪದಗಳು. ಇಲ್ಲಿ ಮೊದಲನೇ ಪದ A, ಸಾಮಾನ್ಯ ವ್ಯತ್ಯಾಸ D ಅಂತಕ್ಕಂಥದ್ದು A ಆಗಿದೆ, ಎರಡೂ ಒಂದೇ ಆಗಿದೆ. ಹಾಗಾದ್ರೆ ಮುಂದಿನ 3 ಪದಗಳು ಅಂದ್ರೆ A5 A6 A7. ಸೊ A ಪ್ಲಸ್ 4D, A ಪ್ಲಸ್ 5D, A ಪ್ಲಸ್ 6D. ಸೊ A ಪ್ಲಸ್ 4 ಇಂಟು A ಅಂದ್ರೆ D ಅಂದ್ರೆ A. ಸೊ ಇಸ್ ಈಕ್ವಲ್ಸ್ ಟು A ಪ್ಲಸ್ 4 ಇಂಟು A 4A ಆಯಿತು. ಸೊ A ಪ್ಲಸ್ 4A 5A. ಹಾಗೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ A ಪ್ಲಸ್ 5 ಇಂಟು A ಇಸ್ ಈಕ್ವಲ್ಸ್ ಟು A ಪ್ಲಸ್ 5A, 5A ಪ್ಲಸ್ A 6A. ಹಾಗೆ A ಪ್ಲಸ್ 6 ಇಂಟು A ಇಸ್ ಈಕ್ವಲ್ ಟು A ಪ್ಲಸ್ 6A. ಸೊ ಕೂಡಿಸಿದಾಗ ಸಿಗ್ತಕ್ಕಂಥ ಬೆಲೆ 7A. ದೇರ್ಫೋರ್ ಇಲ್ಲಿ ಮುಂದಿನ 3
ಪದಗಳು ಯಾವಾಗಿದ್ರೆ ಅಂದ್ರೆ ಅದು 5a 6a ಮತ್ತು 7a. ಇದಿಷ್ಟು 10ನೇ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರ. ಇನ್ನು 11ನೇ ಪ್ರಶ್ನೆಯಲ್ಲಿ ಮೊದಲನೇ ಪದ ಎ ಅಂತಕ್ಕಂಥದ್ದು ಏನಾಗಿದೆ ಅಂದ್ರೆ ಎ. ಎರಡನೇ ಪದ ಇಲ್ಲಿ ಎ ಸ್ಕ್ವೇರ್ ಆಗಿದೆ. ಮೂರನೇ ಪದ a3 ಅಂತಕ್ಕಂಥದ್ದು ಎ ಕ್ಯೂಬ್ ಆಗಿದೆ. ಹಾಗಾದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ನೋಡೋಣ. a2 ಮೈನಸ್ a1 ಎ ಸ್ಕ್ವೇರ್ ಮೈನಸ್ ಎ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಸಿಗ್ತಕ್ಕಂಥ ಬೆಲೆ, ಎರಡರಲ್ಲೂ ಎ ಅಂತಕ್ಕಂಥದ್ದು ಕಾಮನ್ ಇದೆ. ಸೊ ಕಾಮನ್ ಇರೋ ಎ ನ ಹೊರಗಡೆ ತೆಗೆದಾಗ ನಮಗೆ ಇಲ್ಲಿ ಸಿಗ್ತಕ್ಕಂಥ ಬೆಲೆ ಎ ಮೈನಸ್ 1. ಸೊ a3 ಮೈನಸ್ a2 ಇಲ್ಲಿ ಏನಾಗಿರುತ್ತೆ ನೋಡೋಣ. ಅಂದ್ರೆ a3 ಅಂದ್ರೆ ಎ ಕ್ಯೂಬ್ ಮೈನಸ್ a2 ಅಂದ್ರೆ ಎ ಸ್ಕ್ವೇರ್. ಇವೆರಡರಲ್ಲೂ ಎ ಸ್ಕ್ವೇರ್ ಅಂತಕ್ಕಂಥದ್ದು ಕಾಮನ್ ಇದೆ. ಸೊ ಇಲ್ಲಿ ಒಳಗಡೆ ಉಳ್ತಕ್ಕಂಥ ಬೆಲೆ ಎ ಮೈನಸ್ 1. ಸೊ ಗಮನಿಸಬಹುದು, ಸಾಮಾನ್ಯ ವ್ಯತ್ಯಾಸ ಸಮನಾಗಿಲ್ಲ. ಅಂದ್ರೆ a2 ಮೈನಸ್ a1 ಸಮನಾಗಿಲ್ಲ ಯಾರಿಗೆ, a3 ಮೈನಸ್ a2ಗೆ. ಹಾಗಾಗಿ ಎ ಸ್ಕ್ವೇರ್ ಎ ಕ್ಯೂಬ್ ಎ ಪವರ್ 4 ಡ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಣಿ ಅಲ್ಲ. ಸಮಾಂತರ ಶ್ರೇಣಿ ಅಲ್ಲ. ಇನ್ನು 12ನೇ ಪ್ರಶ್ನೆ. ಇಲ್ಲಿ ಮೊದಲನೇ ಪದ a1 ರೂಟ್ 2 ಆಗಿದೆ. ಎರಡನೇ ಪದ ರೂಟ್ 8 ಆಗಿದೆ. ಮೂರನೇ ಪದ ರೂಟ್ 18 ಆಗಿದೆ. ಓಕೆ, ಇಲ್ಲಿ ಗಮನಿಸಬಹುದು ಸಾಮಾನ್ಯ ವ್ಯತ್ಯಾಸ ಅಂತಕ್ಕಂಥದ್ದು ಏನಾಗಿರುತ್ತೆ ನೋಡೋಣ. a2 ಮೈನಸ್ a1 ಇಸ್ ಈಕ್ವಲ್ ಟು a2 ಅಂದ್ರೆ ರೂಟ್ 8 ಮೈನಸ್ a1 ಅಂದ್ರೆ ರೂಟ್ 2. ಇದೆ ರೂಟ್ 8 ಅನ್ನ ನಾನು ರೂಟ್ ಆಫ್ 4 ಇಂಟು 2 ಅಂತ ಬರ್ತೇನೆ. 4 8. ಸೊ ಮೂಲ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಮೈನಸ್ ರೂಟ್ 2ಗೆ ರೂಟ್ 2. ಓಕೆ, ಸೊ ಈ ಸ್ಕ್ವೇರ್ ರೂಟ್ ಆಫ್ 4 ಇಂಟು 2 ಅನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ಇದು ಸ್ಕ್ವೇರ್ ರೂಟ್ ಆಫ್ 4 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಅಂತ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ ಅದರ ಬೆಲೆ 2 ಆಗುತ್ತೆ. ಇನ್ನು ಸ್ಕ್ವೇರ್ ರೂಟ್ ಆಫ್ ರೂಟ್ 2 ಹಂಗೆ ಇರುತ್ತೆ, ಮೈನಸ್ ರೂಟ್ 2. 2 ರೂಟ್ 2 ಅಲ್ಲಿ ಒಂದು ರೂಟ್ 2 ಕಳೆದಾಗ ಸಿಗ್ತಕ್ಕಂಥ ಬೆಲೆ ನಮ್ಗೆ ಇಲ್ಲಿ ರೂಟ್ 2. a2 ಅಲ್ಲಿ a1 ಕಳೆದಾಗ ಸಿಗ್ತಕ್ಕಂಥ ಬೆಲೆ ರೂಟ್ 2 ಆಗಿದೆ. ಹಾಗೆ a3 ಅಲ್ಲಿ a2 ಅನ್ನ ಕಳೆದಾಗ ಏನ್ ಬೆಲೆ ಸಿಗುತ್ತೆ ನೋಡೋಣ. ಅಂದ್ರೆ a3 ಅಂದ್ರೆ ಇದು ರೂಟ್ 18 ಮೈನಸ್ a2 ಅಂದ್ರೆ ರೂಟ್ 8. ಸೊ ಈ ರೂಟ್ 18 ಸಹಿತ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ಪ್ಲಿಟ್ ಮಾಡ್ತೇನೆ. 18 ಅನ್ನ 9 ಇಂಟು 2 ಅಂತ ಬರಿತೇನೆ, ಮೈನಸ್ ರೂಟ್ 8 ಅನ್ನ 4 ಇಂಟು 2 ಅಂತ ಬರಿತೇನೆ. ಈ ರೀತಿ ಬರೆದಾಗ ನನಗೆ ಸಿಗ್ತಕ್ಕಂಥ ಬೆಲೆ ಏನಾಗುತ್ತೆ. ಸೊ ರೂಟ್ ಆಫ್ 9 ಇಂಟು ರೂಟ್ ಆಫ್ 2 ಮೈನಸ್ ರೂಟ್ ಆಫ್ 4 ಇಂಟು ರೂಟ್ ಆಫ್ 2. ಸೊ ಇದು ಆಕ್ಚುಲಿ ಹೆಂಗಂದ್ರೆ ರೂಟ್ ಆಫ್ ಎ ಬಿ ನ ರೂಟ್ ಎ ಇಂಟು ರೂಟ್ ಬಿ ಅಂತ ಹೇಳಿ ಬರ್ಕೊಂಡಾಗ ಸಿಗ್ತಕ್ಕಂಥ ಬೆಲೆಗಳು ಏನಾಗಿರ್ತಾವ ಅಂದ್ರೆ ರೂಟ್ ಆಫ್ 9 ಅಂದ್ರೆ ಅದು 3, ರೂಟ್ 2 ಅಂದ್ರೆ ರೂಟ್ 2. ಹಂಗೆ ರೂಟ್ ಆಫ್ 4 ಅಂದ್ರೆ ಅದರ ಬೆಲೆ 2, ಇನ್ನು ರೂಟ್ 2 ಬೆಲೆ ರೂಟ್ 2. ಸೊ 3 ರೂಟ್ 2 ಅಲ್ಲಿ 2 ರೂಟ್ 2 ನ ಕಳೆದಾಗ ಸಿಗ್ತಕ್ಕಂಥ ಬೆಲೆ ರೂಟ್ 2. ನೀವು ಗಮನಿಸಬಹುದು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಹಾಗಾಗಿ ಡಿ ಇಸ್ ಈಕ್ವಲ್ಸ್ ಟು a2 ಮೈನಸ್ a1 ಸಮನಾಗಿದೆ a3 ಮೈನಸ್ a2ಗೆ. ಅದರ ಬೆಲೆ ರೂಟ್ 2. ಹಾಗಾಗಿ therefore ರೂಟ್ 2 ರೂಟ್ 8 ರೂಟ್ 18 ರೂಟ್ 32 ಡ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಣಿ ಹೌದು. ಇದು ಸಮಾಂತರ ಶ್ರೇಣಿ ಆಗಿದೆ. ಸಮಾಂತರ ಶ್ರೇಣಿ ಆದ್ರೆ ಮುಂದಿನ 3 ಪದಗಳು ಅಂದ್ರೆ ಇಲ್ಲಿ ಮೊದಲನೇ ಪದ ರೂಟ್ 2, ಸಾಮಾನ್ಯ ವ್ಯತ್ಯಾಸ ಡಿ,
ಇದು ಸಹಿತ √2 ಆಗಿದೆ. ಮುಂದಿನ 3 ಪದಗಳು ಅಂದ್ರೆ ಇಲ್ಲಿ a5 ಅಂದ್ರೆ a ಪ್ಲಸ್ 4d is equal to a ಅಂದ್ರೆ √2 ಪ್ಲಸ್ 4 ಇಂಟು d ಅಂದ್ರೆ √2 is equal to ಏನಾಗಿದೆ 4 √2 ಪ್ಲಸ್ 4 √2. ಇದನ್ನ ನಾನು ಏನಂತ ಬರಿಬಹುದು, 5 √2 ಅಂತ ಬರಿಬಹುದು. ಹಾಗೆ a6 ಅಂದ್ರೆ a ಪ್ಲಸ್ 5d, ಇಲ್ಲಿ ಮೊದಲನೇ ಪದ √2 ಪ್ಲಸ್ 5 ಇಂಟು d ಅಂದ್ರೆ √2 is equal to √2 ಪ್ಲಸ್ 5 √2. ಸೊ √2 ಪ್ಲಸ್ 5 √2 6 √2. ಹಾಗೆ ಏಳನೇ ಪದ a7 ಅಂದ್ರೆ ಇಲ್ಲಿ a ಪ್ಲಸ್ 6d. ಸೊ √2 ಪ್ಲಸ್ 6 √2 is equal to √2 ಪ್ಲಸ್ 6 √2 ಆಯ್ತು. ಒಂದು ನಿಮಿಷ. ಸೊ ಇಲ್ಲಿ ಸಿಗ್ತಕ್ಕಂಥ ಬೆಲೆ √2 ಪ್ಲಸ್ 6 √2 7 √2. ಓಕೆ. ಹಾಗೆ ಇಲ್ಲಿ ಈ 5ಅನ್ನ ನಾವು ರೂಟ್ಗೆ ಒಳಗಡೆ ಕಳಿಸಿದಾಗ ನಮಗೆ ಇದರ ಬೆಲೆ ಏನಾಗುತ್ತೆ ಅಂತ ಅಂದ್ರೆ, ಸೊ 5 ಒಳಗಡೆ ಹೋದ್ರೆ 25 ಆಯ್ತು. 25 ಇಂಟು 2 50 √50 ಆಯ್ತು. ಹಾಗೆ 6 ಒಳಗಡೆ ಹೋದ್ರೆ 36 ಆಯ್ತು. ಸೊ 36 ಇಂಟು 2 72 ಆಯ್ತು. ಇನ್ನು 7 ಒಳಗಡೆ ಹೋದ್ರೆ ಸೊ ಇಲ್ಲಿ ಸಿಗ್ತಕ್ಕಂಥ ಬೆಲೆ 49 ಇಂಟು 2. ಹಾಗಾಗಿ ಇಲ್ಲಿ ಮುಂದಿನ 3 ಪದಗಳು √50 √72 ಮತ್ತೆ √96. ಇಷ್ಟು 12ನೇ ಪ್ರಶ್ನೆಗೆ ಸಂಬಂಧಪಟ್ಟಿದ್ದು. ಇನ್ನು 13ನೇ ಪ್ರಶ್ನೆ. 13ನೇ ಪ್ರಶ್ನೆಯ ಮೊದಲನೇ ಪದ a √3 ಅಂದ್ರೆ a1, a2 √6, a3 ಅಂತಕ್ಕಂಥದ್ದು √9 ಆಗಿದೆ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದ್ರೆ a2 ಮೈನಸ್ a1 √6 ಮೈನಸ್ √3. ಇದನ್ನ ಮತ್ತೆ ನಾವು ಸಿಂಪ್ಲಿಫೈ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ √6 ಮೈನಸ್ √3ನೇ ಆಗಿರುತ್ತೆ. a3 ಮೈನಸ್ a2 ಮಾಡಿದಾಗ ಅಂದ್ರೆ √9 ಮೈನಸ್ √6 √9 √9 ಅಂತ ಅಂದ್ರೆ ಇಲ್ಲಿ ಇದರ ಬೆಲೆ 3 ಮೈನಸ್ √6. ಸೊ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿಲ್ಲ. ಇಲ್ಲಿ a2 ಮೈನಸ್ a1 is not equal to a3 minus a2. Therefore, √3, √6, √9, √12 dash dash ಇದು ಸಮಾಂತರ ಶ್ರೇಣಿ ಅಲ್ಲ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 14. 14ನೇ ಪ್ರಶ್ನೆಯನ್ನ ಗಮನಿಸಿದಾಗ ಮೊದಲನೇ ಪದ a1 1 ಸ್ಕ್ವೇರ್ ಆಗಿದೆ, ಅದರ ಅರ್ಥ 1. ಎರಡನೇ ಪದ 3 ಸ್ಕ್ವೇರ್ ಆಗಿದೆ, ಅದರ ಅರ್ಥ 3 ಸ್ಕ್ವೇರ್ ಅಂದ್ರೆ 3ನ್ನ 2 ಬಾರಿ ಗುಣಿಸೋದು ಅಂದ್ರೆ 9. ಮೂರನೇ ಪದ a3 5 ಸ್ಕ್ವೇರ್ ಆಗಿದೆ, ಇದರ ಬೆಲೆ 25. ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ? a2 ಮೈನಸ್ a1. a2 ಅಂದ್ರೆ 9 ಮೈನಸ್ a1 ಅಂದ್ರೆ 1. 9ರಲ್ಲಿ 1 ಕಳೆದಾಗ ಸಿಗ್ತಕ್ಕಂಥ ಬೆಲೆ 8. a3 ಯಲ್ಲಿ a2 ಕಳೆದಾಗ ಸಿಗ್ತಕ್ಕಂಥ ಬೆಲೆ ಏನು? 25 ಮೈನಸ್ 9. ಸೊ 25ರಲ್ಲಿ 9ನ ಕಳೆದಾಗ ಸಿಗ್ತಕ್ಕಂಥ ಬೆಲೆ 16. ಸೊ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿಲ್ಲ. ಇಲ್ಲಿ a2 ಮೈನಸ್ a1
ಸಮವಾಗಿಲ್ಲ A3 ಮೈನಸ್ A2ಗೆ. ಹಾಗಾಗಿ 1 ಸ್ಕ್ವೇರ್ 3 ಸ್ಕ್ವೇರ್ 5 ಸ್ಕ್ವೇರ್ 7 ಸ್ಕ್ವೇರ್ ಡ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಣಿ ಅಲ್ಲ. ಸಮಾಂತರ ಶ್ರೇಣಿ ಅಲ್ಲ. ಈ ಅಧ್ಯಾಯದ ಕೊನೆಯ ಪ್ರಶ್ನೆ 15ನೇ ಪ್ರಶ್ನೆ. ಇಲ್ಲಿ ಮೊದಲನೇ ಪದ A1 1 ಸ್ಕ್ವೇರ್ ಆಗಿದೆ. ಎರಡನೇ ಪದ A2 5 ಸ್ಕ್ವೇರ್ ಆಗಿದೆ. ಮೂರನೇ ಪದ A3 7 ಸ್ಕ್ವೇರ್ ಆಗಿದೆ. ನಾಲ್ಕನೇ ಪದ A4 73 ಆಗಿದೆ. ಸರಿ, ಸಾಮಾನ್ಯ ವ್ಯತ್ಯಾಸ ನೋಡೋಣ. ಇಲ್ಲಿ A2 ಮೈನಸ್ A1. A2 ಅಂದ್ರೆ 5 ಸ್ಕ್ವೇರ್ ಅಂದ್ರೆ 25 ಮೈನಸ್ A1 ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1. 25ರಲ್ಲಿ 1 ಕಳೆದಾಗ ಸಿಗ್ತಕ್ಕಂಥ ಬೆಲೆ 24. ಹಾಗೆ A3ಯಲ್ಲಿ A2 ಕಳೆದಾಗ ಏನ್ ಸಿಗುತ್ತೆ? A3 ಅಂತಕ್ಕಂಥದ್ದು 7 ಸ್ಕ್ವೇರ್ ಅಂತಿದೆ. 7 ಸ್ಕ್ವೇರ್ ಅಂದ್ರೆ 49 ಮೈನಸ್ A2 ಅಂದ್ರೆ 5 ಸ್ಕ್ವೇರ್ ಅಂದ್ರೆ 25 ಇಸ್ ಈಕ್ವಲ್ ಟು 24. ಹಾಗೆ ನಾಲ್ಕನೇ ಪದದಲ್ಲಿ ಮೂರನೇ ಪದವನ್ನ ಕಳೆದಾಗುವೆ ನಮ್ಗೆ ಒಂದೇ ಸಾಮಾನ್ಯ ವ್ಯತ್ಯಾಸ ಸಿಗ್ತಿರ್ಬೇಕು. ಇಲ್ಲಿ ನಾಲ್ಕನೇ ಪದ 73 ಮೈನಸ್ ಮೂರನೇ ಪದ 49. ಸೊ 73ರಲ್ಲಿ 49 ಕಳೆದಾಗ ಸಿಗ್ತಕ್ಕಂಥ ಬೆಲೆ 24. ಇಲ್ಲಿ A2 ಮೈನಸ್ A1 is equal to A3 ಮೈನಸ್ A2 is equal to A4 ಮೈನಸ್ A3. ಸೊ ಒಂದೇ ಆಗಿರೋದು 24. ಇದು ಸಾಮಾನ್ಯ ವ್ಯತ್ಯಾಸ. ಹಾಗಾಗಿ therefore 1 ಸ್ಕ್ವೇರ್ 5 ಸ್ಕ್ವೇರ್ 7 ಸ್ಕ್ವೇರ್ 73 ಡ್ಯಾಶ್ ಡ್ಯಾಶ್ ಇದು ಒಂದು ಸಮಾಂತರ ಶ್ರೇಣಿ ಹೌದು. ಇದು ಸಮಾಂತರ ಶ್ರೇಣಿ ಆಗಿದೆ. ಸೊ ಇದು ಸಮಾಂತರ ಶ್ರೇಣಿ ಆದಾಗ ಮುಂದಿನ 3 ಪದಗಳು ಏನಾಗಿರ್ತವೆ ಅಂದ್ರೆ ಇಲ್ಲಿ ಮೊದಲನೇ ಪದ ಒಂದು ಸಾಮಾನ್ಯ ವ್ಯತ್ಯಾಸ D 24. ಮುಂದಿನ 3 ಪದಗಳಂದ್ರೆ 5ನೇ ಪದ 6ನೇ ಪದ 7ನೇ ಪದ. 5ನೇ ಪದದ ಸಾಮಾನ್ಯ ರೂಪ A ಪ್ಲಸ್ 4D ಅಂದ್ರೆ A ಅಂದ್ರೆ 1 ಪ್ಲಸ್ 4 ಇಂಟು D ಅಂದ್ರೆ 24. ಹಾಗಾಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ 24 ಮತ್ತೆ 4 ಗುಣಿಸಿದಾಗ ಸಿಗ್ತಕ್ಕಂಥ ಬೆಲೆ ನಮ್ಗೆ 96 ಅಂದ್ರೆ 1 ಪ್ಲಸ್ 96 ಇಸ್ ಈಕ್ವಲ್ ಟು 97. 6ನೇ ಪದ ಸಾಮಾನ್ಯ ರೂಪ A ಪ್ಲಸ್ 5D 1 ಪ್ಲಸ್ 5 ಇಂಟು 24 ಇಸ್ ಈಕ್ವಲ್ಸ್ ಟು 1 ಪ್ಲಸ್ 5 ಇಂಟು 24 ಮಾಡಿದಾಗ ಸಿಗ್ತಕ್ಕಂಥ ಬೆಲೆ 120. ಸೊ ಇಲ್ಲಿ ಸಿಗ್ತಕ್ಕಂಥ ಬೆಲೆ 121. ಇನ್ನು 7ನೇ ಪದ ಇದರ ಸಾಮಾನ್ಯ ರೂಪ A ಪ್ಲಸ್ 6D. ಸೊ 1 ಪ್ಲಸ್ 6 ಇಂಟು 24 1 ಪ್ಲಸ್ 24 ಇಂಟು 6 ಮಾಡಿದಾಗ ಸಿಗ್ತಕ್ಕಂಥ ಬೆಲೆ 144. ಸೊ ಇಲ್ಲಿ ಬರ್ತಕ್ಕಂಥ ಬೆಲೆ 145. ಹಾಗಾಗಿ therefore ಮುಂದಿನ 3 ಪದಗಳು ಈ ಸಮಾಂತರ ಶ್ರೇಣಿಯಲ್ಲಿ ಯಾವಾಗಿರ್ತಾವಂದ್ರೆ 97 121 ಮತ್ತೆ 145. ಈ ರೀತಿಯಾಗಿ ನಾವು ಕೊಟ್ಟಂತ ಸಂಖ್ಯಾ ಪಟ್ಟಿ ಸಮಾಂತರ ಶ್ರೇಣಿ ಹೌದೋ ಅಲ್ವೋ ಅನ್ನೋದನ್ನ ತಿಳ್ಕೋಬಹುದು. ಮತ್ತೆ ಮುಂದಿನ 3 ಪದಗಳನ್ನ ಕಂಡುಹಿಡಲಿಕ್ಕೆ ನಾವು ಈ ರೀತಿಯಾದ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಬಳಸಿಕೊಂಡು ಮುಂದಿನ 3 ಪದಗಳನ್ನ ಕಂಡುಹಿಡಿಬಹುದು. ಥ್ಯಾಂಕ್ ಯು.